ಒಂದು ಮನೆಯಲ್ಲಿ ಸ್ವಿಚ್ ಪ್ಲೇಟ್ಸು, ಸ್ವಿಚಸ್ಸು, ವಯರ್ಸು ಎಷ್ಟು ಮುಖ್ಯವೋ ಅದೇ ರೀತಿ ಪ್ರತಿಯೊಂದು ಫ್ಲೋರ್ನಲ್ಲೂ ಈ ರೀತಿ ಡಿಸ್ಟ್ರಿಬ್ಯೂಷನ್ ಬಾಕ್ಸನ್ನು ಕೊಡೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಇಡೀ ಫ್ಲೋರ್ನ ವೈರಿಂಗ್ಗಳೆಲ್ಲ ಇಲ್ಲೇ ಇರುತ್ತೆ. ಸೊ ಕೆಳಗಡೆ ಇರ್ತಕ್ಕಂತಹ ಅಥವಾ ಆಚೆ ಕಡೆ ಇರ್ತಕ್ಕಂಥ ಮೀಟರ್ ಬಾಕ್ಸಿಂದ ವೈರು ಮೇನ್ ವೈರ್ ಇಲ್ಲಿಗೆ ಬಂದು ಇಲ್ಲಿಂದ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಇಲ್ಲಿ ಇದನ್ನು MCB ಅಂತ ಕರಿತೀವಿ ನಾವು. ಒಳಗಡೆ ಇದು 2 poles MCBಗೆ ಹಾಕಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ಬೋದು 32 ಇದೆ, 25 ಇದೆ, 16 ಇದೆ. ಸೊ ಮೇಯ್ನಾಗಿ MCB ಅಂತ ಹೇಳಿದ್ರೆ ಇದು ಸರ್ಕ್ಯೂಟ್ ಬ್ರೇಕರ್ಸ್ ಆಗುತ್ತೆ. ಎಲ್ಲಾದರೂ ಈ ಒಂದು ಆ್ಯಂಪ್ಸ್ಗಿಂತ ಜಾಸ್ತಿ ಕರೆಂಟ್ ಬಂದರೆ ಇದು ಆಟೋಮೆಟಿಕ್ ಆಗಿ ಟ್ರಿಪ್ ಆಗುತ್ತೆ. ಸೊ ಆವಾಗ ನಮಗೆ ಫೈರ್ ಆಕ್ಸಿಡೆಂಟ್ಸ್ನಿಂದ ಭಾಳಷ್ಟು ತೊಂದರೆಗಳಾಗ್ತಕ್ಕಂಥದ್ದನ್ನು ಇದು ತಡೆಯುತ್ತೆ. ಸೊ ಈಗ ಇಲ್ಲಿ ನೋಡ್ಬೋದು ಏನಪ್ಪ ಇದು 32 ಅಂತಿದೆ ಅಂತ ಹೇಳಿದ್ರೆ ಇದು ಮೇನ್ MCB. ಇಲ್ಲಿ ಏನಾಗುತ್ತದೆ, ಮೀಟ್ರಿಂದ ಬರ್ತಿರ್ತಕ್ಕಂಥ ಕರೆಂಟು ಇಲ್ಲಿ ಫ್ಲೋ ಆಗುತ್ತೆ. ಎಲ್ಲೇ ಏನೇ ಮೀಟ್ರಲ್ಲಿ ಜಾಸ್ತಿ ಇದಾದ್ರೂ ವ್ಯತ್ಯಾಸವಾದ್ರೂ ಇದು ಆಟೋಮೆಟಿಕ್ ಟ್ರಿಪ್ ಆಗುತ್ತೆ. ಸೊ ಇಲ್ಲಿಂದ ಬರ್ತಕ್ಕಂಥದ್ದು 25 MCB. ಸೊ 25 ಆ್ಯಂಪ್ಸ್ ಅಂತ ಹೇಳಿದ್ರೆ ನೀವು ಹೈಯರ್ ಎಕ್ವಿಪ್ಮೆಂಟ್ಸ್ ಅಂದರೆ ಗೀಸರ್ ಆಗಿರ್ಬೋದು, AC ಆಗಿರ್ಬೋದು, ಮತ್ತು ಓವೆನ್ಸ್ ಆಗಿರ್ಬೋದು, ಈ ರೀತಿ ಹೈಯರ್ ಎಕ್ವಿಪ್ಮೆಂಟ್ಸ್ನ ಬಳಸೋದಕ್ಕೆ ಸೊ ಈ ರೀತಿ 25 ಆ್ಯಂಪ್ಸ್ MCB ಇಲ್ಲಿಂದ ಅವೆಲ್ಲದಕ್ಕೂ ಕನೆಕ್ಷನ್ಸ್ ಹೋಗಿರುತ್ತೆ. ಮತ್ತು ಇದು 4 ಸ್ಕ್ವಯರ್ ವೈರ್ ಆಗಿರುತ್ತೆ. ಸೊ ಮೇಯ್ನಿಂದ ಬರ್ತಕ್ಕಂಥದ್ದು 6 ಸ್ಕ್ವಯರ್ mm, ಮತ್ತು ಈ ಒಂದು ದೊಡ್ಡ ದೊಡ್ಡ ಅಪ್ಲಯನ್ಸಸ್ಗೆ ಹೋಗ್ತಕ್ಕಂಥದ್ದು 4 ಸ್ಕ್ವಯರ್ mm. ಇನ್ನು ಇಲ್ಲಿ 16 ಆ್ಯಂಪ್ಸ್ ಇದು ಕಾಣಿಸ್ತಿದೆಯಲ್ಲ, ಇದು ಬಂದು ನಿಮ್ಮ ಒಂದು ಸ್ವಿಚಸ್ಸು, ಸಾಕೆಟ್ಸು, ನಾರ್ಮಲ್ ಸಾಕೆಟ್ಸು, ಏರ್ ಡ್ರೈಯರ್ಸ್ ಆಗಿರ್ಬೋದು, ಮಿಕ್ಸಿಗಳಾಗಿರ್ಬೋದು, ಮತ್ತು ಚಾರ್ಜಿಂಗ್ ಪಾಯಿಂಟ್ಸ್ ಆಗಿರ್ಬೋದು, ಈ ರೀತಿ ಸಣ್ಣ ಪುಟ್ಟ ಅಪ್ಲಯನ್ಸಸ್ನ ಮತ್ತು ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡೋದಕ್ಕೆ 16 ಆ್ಯಂಪ್ಸನ್ನು ನಾವು ಇಲ್ಲಿ ಬಳಸ್ಕೊತೀವಿ. ಇದು MCB ಕತೆ ಆಯಿತು. ಇನ್ನು RCCB ಅಂತ ಒಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ ಅದು ಬಹಳ ಸೆನ್ಸಿಟಿವ್. ಯಾಕಂತ ಹೇಳಿದ್ರೆ ಎಲ್ಲಾದರೂ ಎಲೆಕ್ಟ್ರಿಕಲ್ ಲೀಕೇಜ್ ಆದರೆ, ಎಲ್ಲಾದರೂ ಎಲೆಕ್ಟ್ರಿಕಲ್ ಶಾಕ್ ಆದಾಗ ತತ್ಕ್ಷಣಕ್ಕೆ ಅದು ಟ್ರಿಪ್ ಆಗುತ್ತೆ. ಸೊ ಇದು ಖಾಲಿ ಬ್ರೇಕ್ ಮಾಡುತ್ತೆ, ಓವರ್ಲೋಡ್ ಆದಾಗ ಬ್ರೇಕ್ ಮಾಡುತ್ತೆ MCBಗಳು. RCCBಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಾದರೂ ಶಾಕ್ ಆದವಾಗ, ಎಲ್ಲಾದರೂ ಅರ್ಥಿಂಗ್ನಲ್ಲಿ ಕರೆಂಟು ಲೀಕೇಜ್ ಆದವಾಗ ಅದು ಟ್ರಿಪ್ ಆಗುತ್ತೆ. ಸೊ ಹಾಗಾಗಿ ಮನೆಗಳಲ್ಲಿ ನಾವು ರೆಗ್ಯುಲರಾಗಿ ಆ ರೀತಿ ಕೆಲಸಗಳು ಮಾಡದೇ ಇರೋದ್ರಿಂದ RCCBಗಳನ್ನ ಯೂಸ್ ಮಾಡೋದಿಲ್ಲ. ಎಲ್ಲಾದರೂ ಇಂಡಸ್ಟ್ರಿಯಲ್ ಏರಿಯಾಸ್ ಆಗಿರ್ಬೋದು, ಯಾವಾಗಲೂ ಕರೆಂಟನ್ನು ಯೂಸ್ ಮಾಡ್ತಕ್ಕಂಥ ಜಾಗಗಳಲ್ಲಿ RCCBಗಳನ್ನ ಕೊಡೋದ್ರಿಂದ ಕರೆಂಟ್ ಶಾಕ್ಸು ಮತ್ತು ಕರೆಂಟ್ನಿಂದ ಆಗ್ತಕ್ಕಂತಹ ಅನಾಹುತಗಳಿಂದ ತಡಿಬಹುದು.